ಪ್ರಶ್ನೆ ಏನಪ್ಪಾ ಅಂದ್ರೆ ಯಾರು ಮೀಟ್ ಮಾಡ್ತಾರೆ RCB-ನ ಗ್ರ್ಯಾಂಡ್ ಫಿನಾಲೇಲಿ ಅಂತ. ಯಾರು ಗೆಲ್ತಾರಲ್ಲ ಅವ್ರಿಗೆ 3ನೇ ತಾರೀಕು ಫೈನಲ್ಸ್ ಅಲ್ಲಿ ಸ್ಥಾನ, ಸೋತವ್ರಿಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ 3ನೇ ಸ್ಥಾನ. ಇದು ಇಂಪಾರ್ಟೆನ್ಸ್ ಆಫ್ ದಿಸ್ ಗೇಮ್ ಅಂತ ಹೇಳ್ಬೋದು. ಬಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸರ್ ಚಹಲ್ ಕತೆ ಏನು ಸರ್, ಅವ್ರು ಫಿಟ್ ಆಗಿರ್ತಾರ, ಅವ್ರು ಫಿಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಚಹಲ್ಗೆ ರಿಸ್ಟ್ ಇಂಜುರಿ ಆಗಿದೆ. ಓಕೆನಾ, ರಿಸ್ಟ್ ಇಂಜುರಿ ಆಗಿರೋದ್ರಿಂದ ಅವ್ರು ಫಿಟ್ ಆಗಿಲ್ಲ. ಬಟ್ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಫಿಟ್ ಆಗಿದ್ದಾರೆ, ನಾಳೆ ಆಡ್ತಾರೆ ಅಂತ ಸುದ್ದಿ ಕೂಡ ಇದೆ. ಅವ್ರು ಆಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಅವ್ರದ್ದು ಎಕ್ಸಲೆಂಟ್ ನಂಬರ್ಸ್ ಇದೆ, ಎಸ್ಪೆಷಲಿ ಅಗೇನ್ಸ್ಟ್ ಜಾನಿ ಬೈಸ್ಟೋ ಅಂಡ್ ಸೂರ್ಯಕುಮಾರ್ ಯಾದವ್. ಇಬ್ರು ಚೆನ್ನಾಗಿ ಆಡಿದ್ರು. ನಿಮ್ಗೆ ಗೊತ್ತಲ್ಲ, 4 ಸತಿ ಔಟ್ ಮಾಡಿದ್ದಾರೆ 6 ಇನ್ನಿಂಗ್ಸ್ ಅಲ್ಲಿ. ಬೈಸ್ಟೋ ಅವ್ರನ್ನ ರೀಡೇ ಮಾಡ್ತಾ ಇಲ್ಲ. ಬೈಸ್ಟೋ 35 ಬಾಲ್ ಕೇವಲ 29 ರನ್ ಹೊಡೆದಿದ್ದಾರೆ ಅಂದ್ರೆ, ಸೂರ್ಯಕುಮಾರ್ ಯಾದವ್ನು ಚಹಲ್ ವಿರುದ್ಧ ಡಾಮಿನೇಟ್ ಮಾಡೋಕ್ಕಾಗಿಲ್ಲ. 83 ರನ್ ಹೊಡೆದಿದ್ದಾರೆ 71 ಬಾಲಲ್ಲಿ. ಬಟ್ 3 ಬಾರಿ ಔಟ್ ಕೂಡ ಆಗಿದ್ದಾರೆ. ಆಯ್ತಾ, ಇದು ಇಂಪಾರ್ಟೆನ್ಸ್ ಆಫ್ ಚಹಲ್. ಅವ್ರು ಬಂದ್ರು ಅಂತ ಹೇಳಿದ್ರೆ ಅವಾಗ ಮೇ ಬಿ ವೈಶಾಖ್ ವಿಜಯಕುಮಾರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋಕ್ಕಾಗೋದಿಲ್ಲ, ಚಹಲ್ ಬರ್ತಾರೆ. ಅವ್ರ ಬ್ಯಾಟಿಂಗ್ ಲೈನಪ್ ಅಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಯಾಕಂದ್ರೆ 11 ಔಟ್ ಆಫ್ 11 ಲಾಸ್ಟ್ ಗೇಮ್ ನೀವು ಗಮನಿಸಿದ್ರೆ ಬ್ಯಾಟಿಂಗ್ ಆಡೋ ಕ್ಷಮತೆ ಇರುವಂತ ಒಂದು ಟೀಮ್, ಆ ಡೆಪ್ತ್ ಇದೆ. ಸೊ 1 ಆಫ್ ಗೇಮ್ 100 ಅಂದ್ರೆ 2 ಬಾರಿ ಔಟ್ ಆಗಿದ್ದಾರೆ ಈ ಸೀಸನ್. ನೀವು ಅಬ್ಸರ್ವ್ ಮಾಡಿದ್ರೆ KKR ವಿರುದ್ಧ 111 ಕಾಲ್ ಔಟ್ ಆಗ್ತಾರೆ, ನಮ್ಮ ವಿರುದ್ಧ 101 ಕಾಲ್ ಔಟ್ ಆಗ್ತಾರೆ. ಹಾಗಾಗಿ 2 ಬಾರಿ ಫೇಲ್ ಆಗಿದೆ ಈ ಬ್ಯಾಟಿಂಗ್ ಯೂನಿಟ್. ಬಟ್ ಇದೇ ಬ್ಯಾಟಿಂಗ್ ಯೂನಿಟ್ ಈ ಸೀಸನ್ 7 ಟೈಮ್ಸ್ 200+ ಹೊಡೆದಿರೋದು. ಆ ಒಂದು ಕಾನ್ಫಿಡೆನ್ಸ್ ನ ತಗೊಂಡ್ಬರ್ತಾರೆ. ಓಕೆನಾ.